ಬಾಗೇಪಲ್ಲಿ ಪಟ್ಟಣದ ಹಳೆ ಎಸ್ಬಿಎಂ ರಸ್ತೆಯ ಸಂತೆ ಮೈದಾನದಲ್ಲಿರುವ ಚಿತ್ರಾವತಿ ಕುಡಿಯುವ ನೀರು ಶುದ್ಧೀಕರಣ ಘಟಕದಿಂದ ಪಟ್ಟಣದ 23 ವಾರ್ಡುಗಳಿಗೆ ಕುಡಿಯುವ ನೀರನ್ನು ಪೂರೈಸುತ್ತಾರೆ. ಪಟ್ಟಣದ ಪ್ರತಿ ಮನೆಗೂ ಕುಡಿಯುವ ನೀರು ಪೂರೈಸುವ ಶುದ್ಧೀಕರಣ ಘಟಕ ಸೇರಿದಂತೆ ಸಂಪೂರ್ಣ ಪ್ರದೇಶ ತ್ಯಾಜ್ಯದ ನೀರಿನಿಂದ ಜಲಾವೃತಗೊಂಡಿದೆ. ಕುಡಿಯುವ ನೀರು ಶುದ್ಧೀಕರಣ ಘಟಕದ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಬಹುತೇಕ ಕಾಲುವೆ ಮತ್ತು ಚರಂಡಿಗಳು ಗಿಡಗಂಟಿಗಳಿಂದ ಮುಚ್ಚಿ ಹೋಗಿ ಮಣ್ಣು ತುಂಬಿರುವುದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಲವು ಪ್ರದೇಶಗಳಲ್ಲಿ ಇದುವರೆಗೂ ಪುರಸಭೆಯಿಂದ ರಸ್ತೆ ಮತ್ತು ಚರಂಡಿಗಳು ನಿರ್ಮಿಸದ ಕಾರಣ ಮನೆಗಳ ಹಾಗೂ ಶೌಚಾಲಯಗಳ ತ್ಯಾಜ್ಯದ ಕೊಳಚೆ ನೀರು ಮಳೆ ನೀರಿನ ಜೊತೆ ಕುಡಿಯುವ ನೀರು ಶುದ್ಧೀಕರಣ ಘಟಕಕ್ಕೆ ನುಗ್ಗಿದ್ದು ಘಟಕ ಸಂಪೂರ್ಣ ತ್ಯಾಜ್ಯದ ನೀರಿನಿಂದ ಜಲಾವೃತಗೊಂಡು ಗಬ್ಬು ವಾಸನೆ ಬೀರುತ್ತಿದೆ. ಬಾಗೇಪಲ್ಲಿ ಪಟ್ಟಣದ 9ನೇ ವಾರ್ಡಿನ ಸಬ್ ರಿಜಿಸ್ಟ್ರಾರ್ ಕಚೇರಿ ರಸ್ತೆಯಲ್ಲಿರುವ ಚರಂಡಿಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಪರಿಣಾಮ ಕಾಲುವೆ ಮೂಲಕ ತ್ಯಾಜ್ಯ ಸಂಸ್ಕರಣಾ ನಿರ್ವಹಣಾ ಘಟಕ ಸೇರಬೇಕಾಗಿರುವ ಕೊಳಚೆ ನೀರು ಬಿಜಿಎಸ್ ಶಾಲೆಗೆ ತೆರಳುವ ರಸ್ತೆ ಮೂಲಕ ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂಭಾಗದಲ್ಲಿ ಹರಿದು ಚಿತ್ರಾವತಿ ನದಿ ನೀರಿಗೆ ಸೇರಿ ಕುಡಿಯುವ ನೀರನ್ನು ಕಲುಷಿತಗೊಳಿಸುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಆರೋಪ ಕೇಳಿಬಂದಿದೆ. ಬಾಗೇಪಲ್ಲಿ ತಾಲೂಕು ಕೊಂಡಡ್ಪಲ್ಲಿ ಗ್ರಾಮದಲ್ಲಿ ಕೊಂಡಡ್ಪಲ್ಲಿಯಿಂದ ಪುಟ್ಟಪರ್ತಿಗೆ ಹೋಗುವಂತಹ ರಸ್ತೆ ಮಳೆ ನೀರಿನಿಂದಾಗಿ ತುಂಬೋಗಿದೆ. ಪಕ್ಕದಲ್ಲಿ ಚರಂಡಿ ಇಲ್ಲದ ಕಾರಣದಿಂದ ನೀರು ಹೋಗಲು ಸಾಧ್ಯವಾಗದೆ ರೋಡ್ನಲ್ಲಿ ನಿಂತು ಗ್ರಾಮಸ್ಥರಿಗೆ ತೊಂದರೆ ಆಗುತ್ತಿದೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿ ಸರಿಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಇನ್ನಾದರೂ ಜನಪ್ರತಿನಿಧಿಗಳು ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗಿದೆ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.